ಹಕ್ಕಿಗಳ ಭಾವಬಂಡಿ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತಾವು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನೋಡ್ತಿದ್ರಿ. ಇವತ್ತೊಂದು ವಿಶೇಷವಾದ ಸಂಚಿಕೆ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಒಬ್ಬ ವಿಶೇಷವಾದ ಅತಿಥಿಯನ್ನು ನಾವು ಆಹ್ವಾನಿಸಿದ್ದೀವಿ. ಜಾನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಜನಪದದ ಜಾಕ್ಸನ್ ಅಂತಲೇ ಕರೆಸ್ಕೊಂಡಂಥ ಒಬ್ಬ ಅಪರೂಪದ ಗಾಯಕ, ಹಿರಿಯ ಗಾಯಕರಾದಂಥ ಶ್ರೀಯುತ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಅವರು. ಇವತ್ತು ನಿಮ್ಮ ಧ್ವನಿನಲ್ಲಿ ಒಂದು ವಿಶೇಷ ಹಾಡು ಕೇಳಬೇಕು, ನಾನು ಹೊಸದೊಂದು ಹಾಡು ಕೇಳಬೇಕು ಅಂತ ಅನಿಸ್ತಾ. ಹೌದು, ಖಂಡಿತವಾಗಿ. ಯಾವ ಹಾಡನ್ನು? ಡೆಫಿನೆಟ್ ಆಗಿ ನೋಡಿ, ಹೆಣ್ಣುಮಗಳು ಎಂಥ ಅನುಭವದ ಮಾತನ್ನು ಹೇಳ್ತಾಳೆ ಅಂದ್ರೆ, ಮದುವೆ ಆದ ತಕ್ಷಣ ತನ್ನ ಮನೆಯನ್ನ ಬಿಟ್ಟು ಹೋಗ್ತಾ ಇದ್ದಾಳೆ. ನಾನು ಇಲ್ಲಿ 20-21 ವರ್ಷಗಳು ಈ ಮನೆಯಲ್ಲಿದ್ದೆ. ನಾನು ಈ ಮನೆಯಲ್ಲಿ ಅಡುಗೆ ಮಾಡಿದ್ದೀನಿ, ಈ ಮನೆಯಲ್ಲಿ ಎಲ್ಲವೂ ಕೂಡ ನನ್ನ ಸಂಬಂಧಿಕರ ಜೊತೆಲಿ ಇದ್ದೀನಿ, ತಂದೆ ತಾಯಿ ಜೊತೆಲಿ ಇದ್ದೀನಿ, ಇವತ್ತು ಗಂಡನ ಜೊತೆಲಿ ಹೋಗ್ತಾ ಇದ್ದೀನಿ ಅನ್ನುವ ಮಾತನ್ನ ತಾನು ಆ ಮನೆ ಬಿಡುವಾಗ ಹೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ, ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಏನ್ರಿ, ಅದೇ ಮಗಳು ಯಾವ ಡಿಗ್ರಿನೂ ಓದಲಿಲ್ಲ, ಅವಳು ಹೇಳ್ತಾಳೆ, ನಾನು ಖಂಡಿತ ಇವತ್ತು ಈ ಮನೆಯನ್ನು ಬಿಡ್ತಾ ಇದ್ದೀನಿ, ನನ್ನ ತವರಿದು, ನನ್ನ ತಾಯಿಗೆ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದೀನಿ ಹೊಸಲಿಂದ ಹೇಳ್ತಾ ಇದ್ದಾಳೆ. ಮುಂದಕ್ಕೆ ಹೆಣ್ಮಗಳು ನೀನು ಈ ಹಾಡನ್ನು ಆಡಬೇಕು ಅಂತ ನಿನಗೆ ನಾನು ರವಾನಿಸ್ತಾ ಇದ್ದೀನಿ, ನಿಮಗೆ ತಲುಪಿಸ್ತಾ ಇದ್ದೀನಿ. ಈ ಹಾಡು ಹೇಗಿದೆ, ಹೆಣ್ಣುಮಗಳು ಹಾಡ್ತಾಳೆ ಅಂದರೆ, ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಹೌದಪ್ಪ, ಹೌದು. ಹೋಗ್ತೀನಿ ಹೊಸ್ತಿಲೆ, ಹೋಗ್ತೀನಿ ಹೊಸ್ತಿಲೆ, ಹೋಗ್ತೀನಿ ಬಾಗಿಲೆ, ಹೋಗ್ತೀನಿ ಹೊಸ್ತಿಲೆ, ಹೋಗ್ತೀನಿ ಬಾಗಿಲೆ, ಹೋಗ್ತೀನಿ ನನ್ನ ನಡುಮನೆ
ಹೋಗ್ತೀನಿ ಹೊಸ್ತಿಲೆ, ಹೋಗ್ತೀನಿ ಬಾಗಿಲೆ, ಹೋಗ್ತೀನಿ ನನ್ನ ನಡುಮನೆಯೇ, ಹೋಗ್ತೀನಿ ನನ್ನ ನಡುಮನೆಯೇ ಅಣ್ಣಯ್ಯ, ಸುಖವಾಗಿ ನೀನು ಬಾಳಣ್ಣ, ಸುಖವಾಗಿ ನೀನು ಬಾಳಣ್ಣ. ಹೌದಪ್ಪ, ಹೌದು ಹೌದು ಹೌದು. ಹೆಣ್ಣಿನ ತವರೂರು ರಸಬಾಳೆ ಹಣ್ಣಂತೆ, ತಾಯಿ 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 ತಾಯಿ. ಹೆಣ್ಣಿನ ತವರೂರು ರಸಬಾಳೆ ಹಣ್ಣಂತೆ, ಮಲೆನಾಡು ತುಳುಬೇವು ಜೇನಂತೆ. ಹೆಣ್ಣಿನ ತವರೂರು ರಸಬಾಳೆ ಹಣ್ಣಂತೆ, ಮಲೆನಾಡು ತುಳುಬೇವು ಜೇನಂತೆ, ಮಲೆನಾಡು ತುಳುಬೇವು, ಮಲೆನಾಡು ತುಳುಬೇವು, ಮಲೆನಾಡು ತುಳುಬೇವು ಜೇನಂತೆ, ತಾಯಿಯ ಎದೆ ಹಾಲು ರುಚಿಯ ಸವಿದಂತೆ, ಎದೆ ಹಾಲು ರುಚಿಯ, ಎದೆ ಹಾಲು ರುಚಿಯ ಸವಿದಂತೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಹೌದಪ್ಪ, ಹೌದು ಹೌದಪ್ಪ. ಹಾಂ, ತೊಟ್ಟಿಲ ಹೊತ್ಕೊಂಡು, ತೊಟ್ಟಿಲ ಹೊತ್ಕೊಂಡು, ತೋರ್ಬಣ್ಣ ಹುಟ್ಕೊಂಡು, ತೊಟ್ಟಿಲ ಹೊತ್ಕೊಂಡು, ತೋರ್ಬಣ್ಣ ಹುಟ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು, ತೊಟ್ಟಿಲ ಹೊತ್ಕೊಂಡು, ತೋರ್ಬಣ್ಣ ಹುಟ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು, ಅಪ್ಪ ಕೊಟ್ಟೆಮ್ಮೆ, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು, ತೌರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳೋ, ತಿಟ್ಟತ್ತಿ ತಿರುಗಿ ನೋಡ್ಯಾಳೋ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ,
ತಾಯಿಯ ಮನೆಯೂ ಸ್ಥಿರವಲ್ಲ ಹೆಣ್ಣು ಮಕ್ಕಳಿಗೆ ತಾಯಿಯ ಮನೆ ಯಾವತ್ತೂ ಸ್ಥಿರ ಅಲ್ಲ. ಮದುವೆ ಮನೆ ಕೊಟ್ಟ ಮನೆಗೆ ಹೋಗಬೇಕು, ಇನ್ನೊಂದು ಮನೆಗೆ ಹೋಗಬೇಕು, ಇನ್ನೊಂದು ಮನೆಯ ಬೆಳಕಾಗಿ ದೀಪವಾಗಬೇಕು ಅನ್ನೋದು ನಮ್ಮ ಸಂಸ್ಕೃತಿ. ಹೌದು, ನಮ್ಮ ಸಂಸ್ಕೃತಿ. ಇಂಥ ಸಂಸ್ಕೃತಿನಲ್ಲಿ ಜನಪದ ಹಾಡುಗಳು ಹುಟ್ಟಿದ್ದಾವೆ. ಅದೇ ರೀತಿಯಲ್ಲಿ ಈ ಎಷ್ಟೊಂದು ಪದಗಳು, ತ್ರಿಪದಿ ಹಾಡುಗಳು, ಇವೆಲ್ಲ ಅಷ್ಟು ಸೊಗಸಾಗಿ ಹಾಡಿದ್ರಿ ಸರ್. ಹೆಣ್ಣು ಹಡೆಯಲು ಬ್ಯಾಡ, ಹೆರವರಿಗೆ ಕೊಡಬ್ಯಾಡ, ಹೆಣ್ಣೋಗುವಾಗ ಮುಂದುವರಿಕೆ ಇದು. ಹೆಣ್ಣೋಗುವಾಗ ಅಳಬ್ಯಾಡ, ಅದ್ರ ಮುಂದುವರಿಕೆನೇ ಇದು. ಹೆಣ್ಣೋಗುವಾಗ ಅಳಬ್ಯಾಡ, ಸಿಟ್ಟಾಗಿ ಶಿವನ ಬೈಬೇಡ. ನೀನು ಹೆಣ್ಣೆತ್ತು ಬಿಟ್ಟು ನಾನು ಹೋಗುವಾಗ ನೀನು ಬೈದ್ರೆ ಸಿಟ್ಟಾಗಿ ಶಿವನ ಬೈಬೇಡ. ಶಿವನ್ ಯಾಕೆ ಬೈತೀಯಾ? ಹೆಣ್ಣು ನಡೆದು ಬಿಟ್ಟಿದೆಯಾ? ಈ ಥರದ ಜನಪದ ಹಾಡುಗಳು ಕೇಳ್ತಾ ಇದ್ರೆ ಮತ್ತೆ ನಾವು ಎಲ್ಲೋ ನಮ್ಮ ಸಂಸ್ಕೃತಿಯ, ನಮ್ಮ ಜನಪದದ ಒಂದು ಆ ಲೋಕಕ್ಕೆ ಹೋದಂಗೆ ಅನ್ಸುತ್ತೆ. ಬಹಳ ಸೊಗಸಾಗಿ ಹಾಡಿದ್ರಿ. 1000 ಸಂಪ್ರದಾಯಗಳು ಕರ್ನಾಟಕದಲ್ಲಿ, 1000 ರೀತಿಯ ಅಡುಗೆಗಳಿವೆ. ಹೌದು, 1000 ರೀತಿಯ ಉಡುಪಿದೆ ನೋಡಿ. ಇದು ಇಳಕಲ್ ಸೀರೆ ಹಾಕಿದೆ ಇವತ್ತು ಹೆಣ್ಣು ಸರ್. ಪ್ರತಿ 50 ಕಿಲೋಮೀಟರ್ಗೊಂದು ಕಡೆ ಆಹಾರ ಬದಲಾವಣೆ ಆಗುತ್ತೆ, ಮಾತು ಬದಲಾವಣೆ ಆಗುತ್ತೆ, ಅಲ್ಲಿಯ ಜಾನಪದ ರೂಪರೇಷೆಗಳು ಬದಲಾವಣೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ 60 ಕಿಲೋಮೀಟರ್ ನಾವು ಮುನ್ರಾಜು ನೀ ಹೇಳಿದಾಗೆ, ನೀನು ತುಮಕೂರು ಹೊರಡು, ಅಷ್ಟೇ. ತುಮಕೂರು ಭಾಷೆನೇ ಬೇರೆ. ತುಮಕೂರಿಂದ ಬಿಟ್ಟು ಚಿತ್ರದುರ್ಗಕ್ಕೆ ಹೋಗು, ಚಿತ್ರದುರ್ಗದ ಭಾಷೆನೇ ಬೇರೆ. ಅಲ್ಲಿಂದ ನೀನು ದಾವಣಗೆರೆಗೆ ಹೋದ್ರೆ ಅಲ್ಲಿಯ ಊಟವೇ ಬೇರೆ. ನೀನು ದಾವಣಗೆರೆಯಿಂದ ಹಾವೇರಿಗೆ ಹೋದ್ರೆ ಅಲ್ಲಿ ರೂಪವೇ ಬೇರೆ. ಹಾವೇರಿಯಿಂದ ನೀನು ಧಾರವಾಡಕ್ಕೆ ಹೋದರೆ ಅಲ್ಲಿ ರೂಪವೋ ಬೇರೆ. ಧಾರವಾಡದಿಂದ ನೀನು ಬೆಳಗಾಂಗೆ ಹೋದರೆ ಅಲ್ಲಿ ರೂಪವೋ ಬೇರೆ. ಅಲ್ಲಿಂದ ನೀವು ಬಾಗಲಕೋಟೆಗೆ ಬಂದರೆ ಅಲ್ಲಿಯ ರೂಪವೋ ಬೇರೆ, ಭಾಷೆನೇ ಬೇರೆ. ಬಿಜಾಪುರದಲ್ಲಿ, ರಾಯಚೂರಿನಲ್ಲಿ, ಮೈಸೂರಿನಲ್ಲಿ, ಹಾಸನದಲ್ಲಿ, ಹೀಗೆ ಚಾಮರಾಜನಗರದಲ್ಲಿ, ಕೋಲಾರದ ಒಳಗಡೆ ಹೀಗೆ ಪ್ರಾದೇಶಿಕ ಭಿನ್ನತೆ ಇದೆಯಲ್ಲ, ಆ ಪ್ರಾದೇಶಿಕ ಭಿನ್ನತೆಯೇ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಾನಪದದ ಸಂಪತ್ತು. ಅದು ಭಾಷೆ ಸಂಪತ್ತಿರ್ಬೋದು, ಊಟದ ಸಂಪತ್ತಿರ್ಬೋದು, ಜಾತ್ರೆಗಳ ಸಂಪತ್ತಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಹಬ್ಬಗಳ ಸಂಪತ್ತಿರ್ಬೋದು. ಒಂದು ಊರಿನಲ್ಲಿ ಒಂದು ದೇವತೆ ಇರ್ತಾಳೆ, ಒಂದು ಊರಿನಲ್ಲಿ ಒಂದು ಜನಪದ ಕಲೆ ಇರುತ್ತೆ. ಒಂದು ಊರಿನಲ್ಲಿ ಯಾವ ಜನಪದ ಕೋಲಾಟ ಹೇಗಿದೆ ಅಂದರೆ, ಇವತ್ತು ಕೋಲಾಟ ಮೂಲಲ್ಲಿದೆ, ನೇಗ್ಲು ಮೂಲಲ್ಲಿದೆ, ಇವತ್ತು ರಾಗಿ ಕಲ್ಲು ಮೂಲಲ್ಲಿದೆ, ಖಾರ ಆಡಿಸು ಕಲ್ಲು. ನಿಮ್ಮಜ್ಜಿ ಖಾರ ಆಡಿಸಿ ಕೊಡ್ತಿದ್ದಂಥ ಸಾಂಬಾರು ಅಥವಾ ಆ ಖಾರ ಎಷ್ಟು ರುಚಿಯಾಗಿರ್ತು ಅಂತ ನಮ್ಮವ್ವನಿಗೆ ಇವತ್ತು ಮಾಡೋಕ್ಕೆ ಬರಲ್ಲ ಅಂತ ನೀವೇ ಹೇಳ್ತೀರಿ. ನನ್ನ ಹೆಂಡತಿಗೆ ಇವತ್ತು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತೀರಿ. ಆ ವಾಸ್ತವತೆ, ಆ ನೈಜತೆಯ ಊಟ ಇವತ್ತು ನಾವು ಕಳ್ಕೊಳ್ತಾ ಇದ್ದೀವಿ. ಇವತ್ತು ಹೋಟೆಲ್ಗಳಲ್ಲಿ, ಇವತ್ತು ರಾಯಲ್ ಹೋಟೆಲ್ಗಳಲ್ಲಿ ಮಡಿಕೆಯಲ್ಲಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿದೆ ಅಂತ. ಮಡಿಕೆಯಲ್ಲಿ ಕೊಟ್ಟಿರುವ ಊಟ ಹೇಗಿದೆ ಅಂತ ಹೊರಟಬೇಕು. ಮಡಿಕೆ ನಮ್ಮ ಜನಪದ, ಮಡಿಕೆ ಒಳಗಡೆ ಬರುವ ಊಟ ಅದು ಪಾಶ್ಚಿಮಾತ್ಯ ಊಟ. ಈ ರೀತಿಯ ಊಟಗಳಲ್ಲೂ ಕೂಡ ವ್ಯತ್ಯಾಸ ಇದೆ ಅನ್ನೋದಕ್ಕಿಂತ ಮತ್ತೆ ನಾವು ಹಳ್ಳಿಗೆ ಪಯಣಿಸಬೇಕು. ನಮ್ಮತ್ತೆ ನೀವು ಹಳ್ಳಿಗೆ ಹೋಗಿ ನಿಮ್ಮ ಮಕ್ಕಳನ್ನ ಪಟ್ಟಣದಿಂದ ಹಳ್ಳಿಗೆ ಹೋಗಿ ನೀವು ಬನ್ನಿ ಹಳ್ಳಿಗೆ ಹೋಗೋಣ ಅಂದರೆ ಅವ್ರು ಆಶ್ಚರ್ಯವಾಗಿ ನೋಡ್ತಾರೆ. ನಿಮ್ಮ ಹಳ್ಳಿಗೆ ಹೋದರೆ ಅವ್ರಿಗೊಂದು ಟೂರು, ಕೆರೆ ಅನ್ನೋದೊಂದು ಟೂರು, ನದಿ ಅನ್ನೋದೊಂದು ಟೂರು. ಅಲ್ಲಿ ಹೋದರೆ ಒಂದು ದೊಡ್ಡ ಪ್ರವಾಸ. ಅಲ್ಲಿರ್ತಕ್ಕಂಥ ತೋಟಗಳಿಗೆ ಹೋದರೆ ಅಲ್ಲಿರ್ತಕ್ಕಂಥ ಬೆಳೆಗಳು ನೋಡಿದ್ರೆ, ನಮ್ಮ ರೈತ ಬೆಳೀತಿದ್ದಂಥ ಗೀತೆಗಳು, ಹೌದು, ನೇಗಲು ಇವತ್ತು ಮೂಲಲ್ಲಿದೆ, ಟ್ರ್ಯಾಕ್ಟರ್ ಬಂದುಬಿಟ್ಟಿದೆ. ವಿಜ್ಞಾನ ಬೆಳಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಸ್ವೀಡನ್ ದೇಶದಲ್ಲಿ, ಇವತ್ತು ನಿಜವಾಗಲೂ ಕೂಡ ಅಮೇರಿಕ ದೇಶಗಳಲ್ಲಿ, ಇವತ್ತು ಬೇರೆ ಲಂಡನ್ ದೇಶಗಳಲ್ಲಿ, ಇವತ್ತು ಕಲೇವಾಲ ಫಿನ್ಲ್ಯಾಂಡ್ ದೇಶದಲ್ಲಿ ಮಹಾಕಾವ್ಯಗಳನ್ನು ತಗೊಂಡ್ರೆ, ಮಹಾಕಾವ್ಯ ಹುಟ್ಟಿದ್ದೆ ನಮ್ಮ ಕರ್ನಾಟಕದಲ್ಲಿ 5 ಮಹಾಕಾವ್ಯಗಳು. ಒಂದು ಮಂಟೇಸ್ವಾಮಿ ಮಹಾಕಾವ್ಯ, ಮಾದೇಶ್ವರ ಮಂಟೆ ಕಾವ್ಯ, ಜುಂಜಪ್ಪನ ಮಹಾಕಾವ್ಯ, ಯಲ್ಲಮ್ಮನ ಮಹಾಕಾವ್ಯ, ಈ ರೀತಿಯಾಗಿ ಆಮೇಲೆ ಮೈಲಾರಲಿಂಗನ ಮಹಾಕಾವ್ಯ. 5 ಮಹಾಕಾವ್ಯಗಳಿವೆ ಕರ್ನಾಟಕದಲ್ಲಿ. ಆದರೆ ಫಿನ್ಲ್ಯಾಂಡಲ್ಲಿರ್ತಕ್ಕಂಥದ್ದು ಒಬ್ಬ ಸೈನಿಕ ಸತ್ತೋದ ಮೇಲೆ ಆ ಸೈನಿಕ ಕಲೇವಾಲ ಅಂತ, ಆ ಕಲೇವಾಲದ ಅಮೋಘ್ರವಾದಂಥ ಒಂದು ಮಹಾಕಾವ್ಯ ಯಾವುದು ಅಂದರೆ ಕಲೇವಾಲ ಕಾವ್ಯ. ಅದು ಫಿನ್ಲ್ಯಾಂಡಲ್ಲಿದೆ. ಆ ಫಿನ್ಲ್ಯಾಂಡ್ ಮಹಾಕಾವ್ಯ ಬಿಟ್ಟರೆ ಅದು ಕರ್ನಾಟಕದಲ್ಲೇ ಮಹಾಕಾವ್ಯಗಳಿವೆ. ರಾತ್ರಿಯೆಲ್ಲ ಅವರಿಗೆ ಓದು ಬರಹ ಇಲ್ಲ. ನಮ್ಮ ಹಬ್ಬಗಳ ಬಗ್ಗೆ ಕಟ್ಟಿರ್ತಕ್ಕಂಥ ಹಾಡುಗಳು 100. ನಮ್ಮ ರೈತ ಕಟ್ತಾನೆ, ಎಷ್ಟು ಚೆನ್ನಾಗಿ ಕಟ್ಟಿ ಹೇಳ್ತಾನೆ. ಹೊಲ ಬಿತ್ತುವಾಗ, ಹೊಲ ಉಳುವಾಗ, ಹೊಲ ಬಿತ್ತುವಾಗ ತನ್ನ ನೋವನ್ನು ನೀಗಿಸ್ಕೊಳ್ಳೋಕ್ಕೋಸ್ಕರ ಬೆಳ್ಳನೆ ಎರಡೆತ್ತು, ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಡ್ಡೆ ಬಲಗೈಲಿ. ಸೆಡ್ಡೆ ಅಂದರೆ ಬಿತ್ತುವಂಥ ಒಂದು ಕಾಳು ಬಿತ್ತೋದು, ಒಂದು ಅದು ಪರಿಕರ. ಅದು ಕಾಳು ಬಿತ್ತು, ನೀವು ಇಂಗ್ಲೀಷಲ್ಲಿ ಇನ್ಸ್ಟ್ರೂಮೆಂಟ್ ಅಂತೀರಲ್ಲ, ಅದು ಪರಿಕರ. ಆ ಕಾಳು ಬಿತ್ತುವನು ಭಾಳ ನಿಪುಣ ಆಗಿರಬೇಕು.
ಅವನು ಹಿಂದ್ಗಡೆ ಬಿತ್ಕೊಂಡು ಬರ್ತಿದ್ರೆ ಕಾಳನ್ನ ಬಹಳ ಚೆನ್ನಾಗಿ ಹಿಂಗ್ ಬಿತ್ಕೊಂಡು ಹೋಗ್ತಾ ಇರುವ ಎಲ್ಲಾ ಕಾಳುಗಳು ಬೀಳುದು. ಕೂರ್ಗೆ ಹಿಂದೆ ಇರುತ್ತೆ ಅದು, ಕೂರ್ಗೆ, ಅದು ಶೆಡ್ಡೆ ಅಂತ. ಸುಮಾರು 50 ವರ್ಷಗಳ ಕಾಲ, 50 ವರ್ಷಗಳಿಗಿಂತ ಹೆಚ್ಚು ಕಾಲ ಜನಪದವನ್ನೇ ಉಸಿರಾಗಿಸ್ಕೊಳ್ತಾ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಜನಪದ ಗೀತೆಗಳ ಒಂದು ಆ ಸಂಭ್ರಮವನ್ನು ಹಂಚ್ತಾ ಎಷ್ಟೋ ಯುವ ಗಾಯಕರುಗಳಿಗೆ ಉತ್ಸಾಹ ನೀಡುತ್ತಾ, ಪ್ರೋತ್ಸಾಹ ನೀಡುತ್ತಾ ಈ ನಾಡಿನ ಉದ್ದಗಲಕ್ಕೂ ತಮ್ಮ ಹೆಸರನ್ನು ಮೂಡಿಸಿರುವಂಥ ಒಬ್ಬ ಗಾಯಕ, ಜಾನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಜನಪದದ ಜಾಕ್ಸನ್ ಅಂತಲೇ ಕರೆಸ್ಕೊಂಡಂಥ ಒಬ್ಬ ಅಪರೂಪದ ಗಾಯಕ, ಹಿರಿಯ ಗಾಯಕರಾದಂಥ ಶ್ರೀಯುತ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಅವರು. ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ. ಓ ಜೀವವೇ, ನನಗೆ ಹೇಳದೆ ಹೊರಟೋದಲ್ಲ ಅಂತ. ಈಗ ನೋಡಿ, ಇದ್ದಕ್ಕಿದ್ದಾಗೆ ಹೊರಟೋಗ್ತಾರೆ. ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ನನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ, ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ, ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ, ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ, ತನ್ನ ಬಳ್ಳಿಗೊಂದ ಮಾತ ಹೇಳದೆ ಹೋದೆ ಹಂಸ. ತನ್ನ ಬಳ್ಳಿಗೊಂದ ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ, 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 ಗಾಳಿಯು ಬೀಸಿ ಎಲೆ ಹಾರಿ ಹೋಗುವಾಗ, ಗಾಳಿಯು ಬೀಸಿ ಎಲೆ ಹಾರಿ ಹೋಗುವಾಗ, ತನ್ನ ತಾಳಿಗೊಂದ ಮಾತ ಹೇಳದೆ ಹೋದೆ ಹಂಸ. ತನ್ನ ತಾಳಿಗೊಂದ ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ಕಾರೆಂಬ ಕತ್ತಲಲ್ಲಿ, ಕಾರೆಂಬ ಕತ್ತಲಲ್ಲಿ ಬೋರೆಂಬ ಮಳೆ ಸುರಿದು, ಮಳೆರಾಯ ಮಳೆರಾಯ, ಕಾರೆಂಬ ಕತ್ತಲಲ್ಲಿ, ಕಾರೆಂಬ ಕತ್ತಲಲ್ಲಿ ಬೋರೆಂಬ ಮಳೆ ಸುರಿದು, ಕೆರೆ ಕಟ್ಟೆ ಬಯಲಾಗಿ
ಕೆರೆ ಕಟ್ಟೆ ಬಯಲಾಗಿ ಕೆರೆ ಕಟ್ಟೆ ಬಯಲಾಗಿ ಹೋಗುವ ಕಾಲಕ್ಕೆ ಕೆರೆ ಕಟ್ಟೆ ಬಯಲಾಗಿ ಹೋಗುವ ಕಾಲಕ್ಕೆ ತನ್ನ ಬಯಲಿಗೊಂದ ಮಾತ ಹೇಳದೆ ಹೋದೆ ಹಂಸ ತನ್ನ ಬಯಲಿಗೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿತ್ತು ನನ್ನ ತನುವಿನೊಳಗನು ದೀನವಿತ್ತು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿತ್ತು ನನ್ನ ತನುವಿನೊಳಗನು ದೀನವಿತ್ತು ನನ್ನ ತನುವಿನೊಳಗನು ದೀನವಿದ್ದು ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವ ಬಂಡಿ